ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಿ.ಎಸ್. ಅವರಾದ ಶ್ರೀ ಕರಿಯಪ್ಪಣ್ಣ ಪತ್ರಿಕಾ ಮಾಧ್ಯಮದವರೇ ಹಾಗೂ ನನ್ನ ಆತ್ಮೀಯ ಶರಣು ತಂದೆ ತಾಯಂದರೆ, ಮುದ್ದು ಮಕ್ಕಳೇ, ವ್ಯವಸ್ಥಾಪಕರೇ, ಸಿಬ್ಬಂದಿಗಳೇ, ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳು. तकदीर गांडू रहे तो पांडु क्या करेगा, हिंदी में एक कहावत है, आप लोग जानते हैं. राजस्थान ಹಿಂದಿ ಒಳಗೊಂದು ಗಾದೆ ಮಾತು ಬಂಧುಗಳೇ, ಏನಂತ ಕೇಳಿದ್ರೆ ತಕದೀರ್ ಗಾಂಡು ರಹಿತು ಪಾಂಡು ಕ್ಯಾ ಕರೇಗ. ಹರಿಬರಣ ಸರಿ ಇರ್ಬೇಕಂದ್ರೆ ಏನಾದ್ರೂ ಸರಿ ಆಗುದಿಲ್ಲ. ಆ ನಿಟ್ಟಿನೊಳಗೆ ಮೊದಲು ನಂದು ಹರಿಬರ ಸರಿ ಇಲ್ಲ. ಯಾಕಂದ್ರೆ ನೀವೆಲ್ಲರೂ ಖಾಲಿ ಆಗಿದ್ರಿ. ಈಗ ಬಹಳ ಸಭೆ ತುಂಬಿತ್ತು. ಯಾಕಂದ್ರೆ ನನಗೂ ಸ್ವಲ್ಪ ಭಯ ಬರಬೇಕು. ಮತ್ ನೀವು ಖಾಲಿ ಆಗಿದ್ರಿ ಅಂದ್ರೆ ಆರ್ಥಿಕ ಕ್ಷೇತ್ರದೊಳಗ ಏನಿರ್ತೈತಿ ಅಂದ್ರೆ ಲಾಭ ಹಾನಿ, ಗ್ರಾಹಕ ಮತ್ತು ಮಾಲಕ ಇವರಿಬ್ಬರ ಅನ್ಯೋನ್ಯ ಸಂಬಂಧ ಇರ್ತದೆ. ಗ್ರಾಹಕರು ಷೇರುದಾರ ಇರಬಹುದು, ಸಾಲಗಾರ ಇರಬಹುದು, ಬಿನ್ ಸಾಲಗಾರ ಇರಬಹುದು, ಡಿಪಾಸಿಟ್ ಇರೋರು ಇರಬಹುದು. ಅವರೆಲ್ಲರೂ ಗ್ರಾಹಕರ ನಿಟ್ಟಿನೊಳಗೆ ಬರ್ತಾರೆ, ಗ್ರಾಹಕರ ಶ್ರೇಣಿಯೊಳಗೆ ಬರ್ತಾರೆ. ಮಾಲಕ ಯಾರಂದ್ರೆ ಅಧ್ಯಕ್ಷರನ್ನೊಳಗೊಂಡು ಎಲ್ಲಾ ನಿರ್ದೇಶಕರು ಅವರು ಮಾಲಕರು ಇರ್ತಾರೆ. ಒಂದು ನಾಣ್ಯ ನಡಿಬೇಕಾದ್ರ ಎರಡು ಮುಖ ಬಹಳ ಅವಶ್ಯ, ಹೌದಿಲ್ರಿ? ಎರಡು ಮುಖ ಸರಿ ಇರಬೇಕು. ಚಿತ್ತ ಮತ್ತು ಪಾತ್ರ ಎರಡು ಸರಿ ಇದ್ದು ಅಂದ್ರೆ ಅವನ್ ಚಲಾವಣೆ ಆಕೈತಿ. ನೀವು ಯಾರಾದ್ರೂ ಹೋಗ್ರಿ, ಅಂಗಡಿಗೆ ಹೋಗಿ ರೊಕ್ಕ ಕೊಡ್ರಿ, ಕಾಯಿನ್ಸ್ ಕೊಡ್ರಿ, ಶೆಟ್ರ್ ನೋಡ್ತಾರ. ಅಂಗಡಿ ವ್ಯಾಪಾರಸ್ಥರು ಶೆಟ್ರ್ ನೋಡ್ತಾರ, ಎರಡೂ ಮುಖ ನೋಡ್ತಾರ. ನೋಡಿದ್ರೆ ಗಲ್ಯದಾಗ ಹಾಕೋತಾರ, ಇಲ್ಲಾದ್ರೆ ಕೊಟ್ಟಿ ತಡಿತಾರ, ಹೌದಿಲ್ಲ? ಹಂಗ ಈ ಗ್ರಾಹಕ ಮತ್ತು ಮಾಲಕ ಇವು ಎರಡೂ ನಾಣ್ಯಗಳು ಚೆಲುವದ ಅಂತ ತಿಳ್ಕೊಂಡು ಇವತ್ತು 28ನೇ ಸಲ ಸಾಧನೆ ಮಾಡ್ತಾ ಇರೋದು ಬಹಳ ಸಂತಸವಾದಂತೆ ಬಂಧುಗಳು. ಇನ್ನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಬಹುಶಃ ಬಸವ ನಾಮವನ್ನು ಇಟ್ಟುಕೊಂಡಿರ್ತಕ್ಕಂಥ ಸಂಸ್ಥೆ, ಬಸವನ ಒಂದು ಉದ್ದೇಶ ಏನಿತ್ತು, ಅದ್ಭುತವಾದ ಕಾಂತಿಯನ್ನ ಬಸವಣ್ಣನವರು ಮಾಡಿದರು. ಸಮಾಜದ ಕಟ್ಟ ಕಡೆಯ ಯಾರಿಗೂ ಮನ್ನಣೆ ಇಲ್ಲತಕ್ಕಂಥ ವ್ಯಕ್ತಿಯನ್ನ ಮೇಲೆ ಕೂಡಿಸಿ ತನ್ನ ಶರಣ ಸಂಪ್ರದಾಯದಲ್ಲಿ ಅಳವಡಿಸಿಕೊಂಡು ಮನ್ನಣೆಯನ್ನಷ್ಟೇ ಅಲ್ಲ, ಒಳ್ಳೆಯ ಸಂಪ್ರದಾಯವನ್ನು ಕಲಿಸಿರ್ತಕ್ಕಂಥವರು ಬಸವಾದಿ ಶಿವಶರಣರು. ಇವತ್ತು ತಾವೆಲ್ಲ ನೋಡಿದ್ದೀರಿ, ಜನನಾಯಕರನ್ನ ಸನ್ಮಾನ ಮಾಡೋದು, ಜನಪ್ರತಿನಿಧಿಗಳ ಗೌರವ ಅಭಿನಂದನೆ ಮಾಡೋದು, ಷೇರುದಾರರಿಗೆ ಅವರಿಗೆ ಸಾಲ ಸನ್ಮಾನ ಹಾಕೋದು ದೊಡ್ಡದೇನಲ್ಲ. ಆದ್ರೆ ನನಗೆ ನಿಜವಾಗ್ಲೂ ಬಹಳ ಸಂತಸವಾಗಿದೆ. ಸಮಾಜದಿಂದ ಕಡೆಗಣಿಸತಕ್ಕಂಥ ವ್ಯಕ್ತಿಗಳನ್ನ, ಅದು ಸಮಾಜದ ದೃಷ್ಟಿಯಿಂದ ಕೀಳು ಮಟ್ಟದಲ್ಲಿ ನೋಡ್ತಕ್ಕಂಥ ವ್ಯಕ್ತಿಗಳನ್ನ ಏನ್ ಸನ್ಮಾನ ಮಾಡಿದ್ರಿ, ಅವ್ರು ಯಾರಂತ ಕೇಳಿದ್ರೆ ಅಂಗವಿಕಲರು, ವಿಕಲಚೇತನ ಮಾಡಿದಿಲ್ಲ. ನಿಜವಾಗ್ಲೂ ಬಸವಣ್ಣ ಬಹಳ ಸಂತೋಷ ಇದೆ. ಇವತ್ತು ಮನ್ನಣೆ ಇಲ್ಲದವರನ್ನ ಮನ್ನಣೆ ಮಾಡಿರಲ್ಲ, ಇದು ಬಹಳ ದೊಡ್ಡದು. ಇದು ಬಸವ ಸಂಪ್ರದಾಯ, ಗುರು ಪರಂಪರೆ. ಬಂಧುಗಳೇ, ಈ ಸಂಸ್ಥೆಗೆ ಪೂಜ್ಯ ಅಪ್ಪಗಳವರ ಆಶೀರ್ವಾದ ಬಹಳ ದೊಡ್ಡದಿದೆ. ಇಲ್ಲಿ ಯಾವ ಕ್ರಿಯೆಗಳು ನಡೆಯುವುದಿಲ್ಲ, ಅಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಅವ್ರ ಪಾದವನ್ನಿಟ್ಟಿರ್ತಕ್ಕಂಥ ಈ ಸಂಸ್ಥೆ ಈಗ 5 ಸಂಸ್ಥೆಗಳನ್ನ, 5 ಬ್ರಾಂಚ್ಗಳನ್ನ ಹೊಂದಿದೆ. ಅವ್ರು ಹೋಗುದ ಬಹಳ ಕಡಿಮೆ ಹೋಗ್ತಿದ್ರು, ಹೊರಗೆ ಮನಸ್ಸು ಬಂದ್ರೆ ಅಡ್ಡ ಹೋಗ್ತಿದ್ರು. ಅಲ್ಲಿ ಏನ್ ಆಶೀರ್ವಾದ ಮಾಡ್ತಿದ್ರು ಅಂದ್ರೆ ಒಂದೇ ಒಂದು ಆಶೀರ್ವಾದ ಮಾಡ್ತಾ ಇದ್ರು. ಏನಂತ ಹೇಳ್ತಿದ್ರು? ಗಟ್ಟಿಯಾದಾಗ ಮೆಟ್ಟು. ಇದು ಪ್ರತಿಯೊಂದು ರಂಗಕ್ಕೆ ಅನ್ವಯ ಆಗತ್ತೆ. ಅಂತ ಒಂದು ಗುರುಗಳ ಆಶೀರ್ವಾದ ಪಡೆತಕ್ಕಂತ ಈ ಸಂಸ್ಥೆ ಇವತ್ತು 5 ಬ್ರಾಂಚ್ಗಳನ್ನ ಹೊಂದಿದೆ, ಅನೇಕ ಕಾರ್ಯಗಳನ್ನ ಮಾಡ್ತಾ ಇದೆ. ನಿಜವಾಗಲೂ ನಾವು ಮೆಚ್ಚಬೇಕು. ಸಿಬ್ಬಂದಿಯವರು ನಮ್ಮ ಮ್ಯಾಗಿ ಮೇಲೆ ಕೇಳ್ತಾ ಇರ್ತೀನಿ, ಯಾವಾಗ ಮುಗಿತೈತಿಪ್ಪ ಸಂತೋಷ, ಯಾವಾಗ ಮುಗಿತಿದೆ ಸಂತೋಷ, ಶಂಕರು, ಬಸು, ಎಲ್ಲಾರು ಕೇಳ್ತಾ ಇರ್ತಾನೆ. 5 ಗಂಟೆಗೆ ಮುಗಿತೈತಿ ನಮ್ಮ ಡ್ಯೂಟಿ. ಅದು ಮತ್ತೆ 7:30 ಆದಾಗ ಇನ್ನೂ ಇಲ್ಲೇ ಬ್ಯಾಂಕ್ನಾಗೆ ಇರ್ತಾರ. ಇಂಥ ಸಿಬ್ಬಂದಿ ಸಿಗೋದು ಬಹಳ ಅಪರೂಪ. ಏನಾದರೂ ಸಂಸ್ಥೆ ಬೆಳೆದ್ರೆ ಸಿಬ್ಬಂದಿಗೆ ಮಾತ್ರ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯೋಜನೆಗಳನ್ನ ಬಹಳಷ್ಟು ಹಾಕಿಕೊಟ್ಟಿದ್ದಾರೆ ಅಧ್ಯಕ್ಷರನ್ನು ಒಳಗೊಂಡು, ನಿರ್ದೇಶಕರು. ಬರುವ ದಿನಮಾನದೊಳಗೆ ಅವರ ಎಲ್ಲ
ಕನಸುಗಳು ಸಾಕಾರವಾಗಲಿ, ನನಸಾಗಲಿ. ನಿಮ್ಮೆಲ್ಲರ ಸಹಯೋಗ ಸಹಕಾರ ಸದಾಕಾಲ ಇರಲಿ ಅಂತ ಹೇಳುತ್ತಾ, ಬಹುಶಃ ಅಧ್ಯಕ್ಷರು ಹಾಗೂ ಅಧ್ಯಕ್ಷರು ಬಹಳ ಸರಿಯಾದ ನಮ್ಮ ಸೆಕ್ರೆಟರಿ ಒಳಗೊಂಡು ಮಹಿಳೆಯರಿಗೂ ಕೂಡ ಒಂದೇನು ಸೊಸೈಟಿ ಮಾಡ್ತಾರೆ ಅಂತ ಹೇಳಿಲ್ಲ. ಬಸವೇಶ್ವರ ಅಂಡರದೊಳಗೆ ಒಂದು ಮಹಿಳಾ ಸೊಸೈಟಿ. ಯಾಕಂದ್ರೆ ಏನ್ ಇರುದೆಲ್ಲ ನಿಮ್ಗೆ ತೆಗೆದ ಏನಿಲ್ಲ ತೊಳಂಗಿಲ್ಲ, ಸಂಧಿಗೆಲ್ಲ ಖಾಲಿ ಖಾಲಿ ಏನಿರೋದು ನಿಮ್ಗೆ ತೆಗೆದ. ಯಾಕೆ ಸಾಕ್ಷಿ ಹೇಳ್ತಾನಂದ್ರೆ ಇವರೆಲ್ಲ ಖಾಲಿ ಮಾಡ್ಬಿಡ್ತಾರೆ. ಸಂಜೆಗಳು ಸಂಜೆ ಐತಂದ್ರೆ ಖಾಲಿ ಖಾಲಿ ಮಾತ್ರ ಸುಧಾರಣೆ ಬಂದ್ಬಿಡ್ತಾವ. ಹೇಳ್ಬೇಕು ಅಂತ ಎಲ್ಲ ಯಾಕಂದ್ರೆ ಸತ್ಯ ಹಮೇಶ ಕಳೆದ ಹೋಗ್ತಾರೆ. ಒಂದು ನಿದರ್ಶನ ಹೇಳ್ತಾರೆ ಬಂಧುಗಳೇ, ಈ ದೇಶದೊಳಗ ಒಂದು ಆರ್ಥಿಕ ಕ್ರಾಂತಿಯನ್ನು ಮಾಡಿದರು ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಬಟ್ಟಿ ನಾಣ್ಯಗಳು ಹೋಗ್ಬೇಕು, ಭ್ರಷ್ಟಾಚಾರ ನೀಗಬೇಕಂತ ತಿಳ್ಕೊಂಡು ಹಳೆಯ ನಾಣ್ಯಗಳನ್ನು ಹೊಡೆದೋಡಿಸಿದರು. ಅದು ಯಾವಾಗ ಕೇಳಿದ್ರೆ ನವೆಂಬರ್ 8, 2016. ಹೌದು, ನವೆಂಬರ್ 8, 2016 ಪಟ್ಟು ನಾಣ್ಯಗಳನ್ನು ಹೊಡೆದೋಡಿಸಿ ಹೊಸ ನಾಣ್ಯಗಳನ್ನು ಚಲಾವಣೆ ತಂದರು. ಅವಾಗ ಏನ್ ಮಾಡಿದ್ರು, ಎಲ್ಲರೂ ಏನು ಹಳೆ ನಾಣ್ಯಗಳಿಂದ ಎಲ್ಲರೂ ಬ್ಯಾಂಕಿಂಗ್ ಡಿಪಾಸಿಟ್ ಮಾಡಾಕತ್ತಿದ್ರು. 100 ನೋಟ್ ಬಂದು, 500 ನೋಟ್ ಬಂದು, 1000 ನೋಟ್ ಬಂದು, ಎಲ್ಲ ಬಂದು. ಇವನ್ ಕಡೆಯಿಂದ ಬಾಗಲಿಲ್ಲ. ಏನ್ ಬಂತು, ಇದನ್ ಬಂತು, ಸಾಗರ್ ಬಂದಂಗ ಮಳಿ ಬರಾಟೆ. ಒಂದು ಉದಾಹರಣೆ ಹೇಳ್ತೀನಿ ಬಂಧುಗಳು ನಿಮಗ. ನನ್ನ ಬುದ್ಧಿ PM ಗ್ರಾಮ ಬಹಳ ಸಣ್ಣ ಊರು, ನಮ್ಮೂರು. ಕೇವಲ 4,000 ಜನಸಂಖ್ಯೆ ಇರೋದು. ಅವಾಗ ಸೊಸೈಟಿಗೆ ಶೇಖರಣೆ ಆದದ್ದು ಏನು ಹಳೆಯ ನಾಣ್ಯಗಳು, ಹಳೆಯ ರೂಪಾಯಿಗಳೇನು ಜಮಾ ಅದು ನೀವು ನಂಬಲಿಕ್ಕೆಲ್ಲ ಬಂಧುಗಳೇ. ಮಹಿಳೆಯರಿಂದನ ಬುದ್ಧಿ PM ಗ್ರಾಮದ ಕೇವಲ ಹೆಣ್ಮಕ್ಳಿಂದನ ಎಷ್ಟು ಕುಡಿರ್ಬೋದು? ಗ್ಯಾಪ್ ಏನ್ ಮಾಡ್ರಿ, ಗೆಸ್ ಮಾಡ್ರಿ, ಎಷ್ಟು ಕುಡಿರ್ಬೋದು ಸರ್? ಕೇವಲ 4,000 ಜನಸಂಖ್ಯೆ. ಅದ್ರೊಳಗೆ ಬಹಳ ಅಂದ್ರೆ ಒಂದು 1800 ಅಥವಾ 2,000 ಹೆಣ್ಮಕ್ಳು ಅಷ್ಟೇ ಇರ್ಬೋದು. ರೊಕ್ಕ ಇದ್ರೆ ಬಹಳ 1,000 ಮಂದಿ ಅಷ್ಟೇ ಇರ್ಬೋದು. ಎಷ್ಟು ಕುಡಿರ್ಬೋದು ಸರ್? ಆಶ್ಚರ್ಯಕತಿ ಬಂಧುಗಳೇ, ಕೇವಲ ಹೆಣ್ಣು ಮಕ್ಕಳಿಂದ ಬುದ್ಧಿ PM ಗ್ರಾಮದೊಳಗೆ ಹಳೆಯ ರೂಪಾಯಿಗಳು ಜಮಾ ಎಷ್ಟು ಅಂದ್ರೆ 67,67,71,000 ಸಮಥಿಂಗ್ ಕೊಡಿ. ಕೇವಲ ಒಂದ ಊರೊಳಗೆ. ಹಂಗ ಏನಿದೆ ನಿಮ್ ತೆಗಿಲಂತೆ ಇಲ್ಲೆಲ್ಲಿ ಬಿಡ್ತೀರಿ ನೀವು? ಮೊದಲಿದ್ದು ಕುಡುಕಿ ಒಳಗೆ ಇಡ್ತಿದ್ರೆ, ಕೊಳ್ಳಿ ಒಳಗೆ ಇಡ್ತಿದ್ರೆ, ಅಂಜನೇಲಿ ನಮಗೆ ಬಂದು ಮೂಸಂದ ನಿನ್ನದು ಸಮಜೀವಾಗಕ್ಕೂ ವಿಸ್ತಾರ ಕಾಪಿ ಹೋಗ್ತಾ ಇದೆ. ಏನಂತ ಕೇಳಿದ್ರ ಹೆಣ್ಮಕ್ಳ ಸಂಗ್ರಹ ಬುದ್ಧಿ ಇರ್ತೈತಿ. ನಾ ಹೇಳ್ತೇನೆ, ಅವ್ರಿಗೆ 2 ಡಿಪಾರ್ಟ್ಮೆಂಟ್ ಕೊಟ್ರ ನಮ್ಮ ಮನಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಒಂದು ಸ್ವರ್ಗ ಆಕೈತಿ. 2 ಡಿಪಾರ್ಟ್ಮೆಂಟ್ ನಾವು ಕೊಟ್ಬಿಡ್ಬೇಕು. ಒಂದೇದ್ದು ಫೈನಾನ್ಸ್ ಒಂದು ಅವ್ರಿಗೆ ಕೊಡಬೇಕು, ಇನ್ನೊಂದು ಆರೋಗ್ಯ. ಇವು 2 ಸರಿಯಾಗಿ ಇಟ್ಕೊಂಡಿರ್ಬೋದು. ಈಗೆಲ್ಲ ಸೇಡ್ಕಿಯವ್ರು ಯಾಕೆ ದೊಡ್ಡವ್ರ ಹಾಕಾರಂದ್ರ ಅವ್ರು ಸಂಜೆ ಹೋಗಿ ಜಮಾ ಮಾಡ್ತಾರೆ, ಇಲ್ಲಿ ಬಾಯಿ ಇರ್ತೇವೆ, ಅದಕ್ಕೆ ಅರ್ಧ ರೊಕ್ಕ ಇರ್ತಾವ. ಇವು ನೀವ್ ಹಂಗಿಲ್ಲ, ನೀವು ಏನೇನೋ ಮಾಡ್ಬಿಡ್ತೀರಿ. ಇದನ್ನ ಯಾಕೆ ಹೇಳಾಕತ್ತೀರ ಅಂತ ಕೇಳಿದ್ರ, ಹಿಂದ್ ಒಂದು ಕಾಲದೊಳಗ ಬುತ್ತಿ ಕಟ್ತಿದ್ರಿ, ಊರಿಂದ ಊರಿಗೆ ಹೋಗಿ ಬುತ್ತಿ ಕಟ್ತಿದ್ರಲ್ಲ. ಈಗ ನೀವೇನು ಬುತ್ತಿ ಕಟ್ತೀರಿ? ಇಲ್ಲ, ಅಲ್ಲೇ ಹೋಗಿ ಶೆಟ್ಟಿ ಬೇಕನಿಗೆ ಹೋಗೋದು, ಬಿಗ್ ಪ್ಲೇಟ್ ತಂದು ಹೋಗಿಬಿಡ. ಬುತ್ತಿ ಏನು ಕಟ್ಟೋದು? ಒಂದು ಪದ್ಧತಿ ಅದು. ಊರಿಂದ ಊರಿಗೆ ಹೋಗುವಾಗ ಬುತ್ತಿ ಕಟ್ತಿದ್ರು. ಎಲ್ಲಾರು